ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಜುಲೈ 1ರಿಂದ ದೇಶದಲ್ಲಿ ಹೊಸ ಕಾನೂನು ಜಾರಿ ಆಗ್ತಿದೆ. IPC ಸೆಕ್ಷನ್ ಇದ್ದಿದ್ದು ಕ್ಯಾನ್ಸಲ್ ಆಗಿ ಈಗ ಭಾರತ ನ್ಯಾಯ ಸಂಹಿತೆ ಅಂತ ಹೊಸ ಕಾನೂನು ಬರ್ತಾ ಇದೆ. ಕಾನೂನು ಪ್ರಕ್ರಿಯೆಗಳು ಈಗ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳು ಬೇಗ ನಡಿಬೇಕಂತ ಮಾನ್ಯ ಕೇಂದ್ರ ಸರ್ಕಾರ ಹೊಸ ಕಾನೂನು ದೇಶದಲ್ಲಿ ಜಾರಿ ಮಾಡಿದೆ. ಜೂನ್ 1ರಿಂದ ಇದು ಜಾರಿ ಆಗ್ತಾ ಇದೆ. ಮತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾಗಿ ಈ ಬಾರಿ ಕಾನೂನುಗಳು ಜಾರಿ ಆಗ್ತಾ ಇದೆ. ಭಾರತ ನ್ಯಾಯ ಸಂಹಿತೆ ಈ ಕಾನೂನುಗಳಲ್ಲಿ ಗುಂಪು ಘರ್ಷಣೆಯಿಂದ ಕೊಲೆ ಮಾಡೋದು, 10 ಜನ 15 ಜನ ಹೋಗಿ ಕೊಲೆ ಮಾಡೋದು, ಆ ಥರ ಆದರೆ ಗಲ್ಲು ಶಿಕ್ಷೆ ಕೊಡುವಂತಹ ಒಂದು ಕಾನೂನು ಜಾರಿ ಆಗ್ತಾ ಇದೆ. ಲವ್ ಮಾಡಿ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡಿರೋರು ಏನಾದರೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ 10 ವರ್ಷದವರೆಗೂ ಜೈಲು ಶಿಕ್ಷೆ, ಮತ್ತೆ ಈ ಹಿಟ್ ಅಂಡ್ ರನ್ ಗುದ್ದು ಬಿಟ್ಟು ಸಾಯಿಸಿಬಿಡೋದು, ಆ ಥರ ಎಲ್ಲ ಆದರೆ 10 ವರ್ಷ ಜೈಲು ಶಿಕ್ಷೆ, 7 ಲಕ್ಷ ದಂಡ, ಈ ಥರ ಕಾನೂನುಗಳು ಜಾರಿ ಆಗ್ತಾ ಇದೆ. ನ್ಯಾಯಾಂಗ ಪ್ರಕ್ರಿಯೆ ಡಿಲೇ ಇರೋದನ್ನ ಆದಷ್ಟು ಬೇಗ ಪ್ರತಿಯೊಬ್ಬರು ನೊಂದವ್ರಿಗೂ ನ್ಯಾಯ ಸಿಗುತ್ತೆ ಅಂತ ಮಾನ್ಯ ಗೃಹ ಮಂತ್ರಿಗಳು, ಕೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಈ ಕಾನೂನುಗಳು ಬುಕ್ಸಲ್ಲಿ ಕಾನೂನಲ್ಲಿರೋದು ಬೇಡ, ಇದು ಸಂಬಂಧಪಟ್ಟ ಏನೇನು ಬೇಕು ಎಲ್ಲ ರೆಡಿಯಾಗಿ ನ್ಯಾಯಾಲಯ, ಅಲ್ಲಿನ ಒಂದು ಜಡ್ಜಿಗಳು, ಅಲ್ಲಿನ ಒಂದು ಇವರು ಯಾರ್ಯಾರು ಎಷ್ಟು ಜನ ಬೇಕು ಅದೆಲ್ಲ ಇದು ಮಾಡಿ, ಪೊಲೀಸ್ ವ್ಯವಸ್ಥೆ ಎಲ್ಲ ಸ್ಟ್ರೆಂತ್ ಮಾಡಿ, ಡಿಜಿಟಲ್ ವ್ಯವಸ್ಥೆ ಇದಕ್ಕೆ ಬೆಂಬಲ ಕೊಟ್ಟು ಕಾನೂನು ಪ್ರಕ್ರಿಯೆಗಳಲ್ಲಿ ನೊಂದವರಿಗೆ ಬೇಗ ನ್ಯಾಯ ಸಿಗುವಂತಹ ವ್ಯವಸ್ಥೆ ಆಗಲಿ. ಆದೇಶಗಳು ಮಾತ್ರ ಉಳಿಬಾರ್ದು. ಆದೇಶ ಕಾನೂನು ಹೇಗಿದೆಯೋ ಅದೇ ರೀತಿ ನ್ಯಾಯವು ಸಿಗಲಿ, ದೇಶ ಬದಲಾಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತಗೊಂಡ್ಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.